ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಿಶೋರ್. ನನ್ನ ಜೀವನದ ಮತ್ತೊಂದು ದಿನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ. ಇವತ್ತಿನ ದಿನ ಚಪ್ರದ ಶಾಸ್ತ್ರ ನಡೀತಾ ಇದೆ ಗೈಸ್ ಮನೆಯಲ್ಲಿ. ಅಂಟಿ ಮನೆ ಕಡೆ ಬಳೆಶಾಸ್ತ್ರ ಮತ್ತು ನಮ್ಮ ಮನೆ ಕಡೆ ಬಳೆಶಾಸ್ತ್ರ. ಒಳಗಡೆ ಪೂಜೆ ನಡೀತಾ ಇದೆ. ಚಪ್ರದ ಶಾಸ್ತ್ರದ್ದು ಹೇಗಿದೆ ಅಂತ ನೋಡಿ ಹೇಳಿ. ಮದುವೆ ಸಮಾರಂಭದ ಪ್ರಥಮ ಪೂಜೆ ಆಗಿರತಕ್ಕಂಥದ್ದು ಲಗ್ನದಕ್ಕೆ ಕಟ್ಟೋ ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಲಗ್ನದಕ್ಕೆ ಕಟ್ಟೋ ಕಾರ್ಯ ನಿಮಿತ್ತ ಅಂಗವಾಗಿ ಇಲ್ಲಿ ಪ್ರಥಮ ತರ ಅವರನ್ನು ಈ ಜಾಗದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳು. ಮಾತೃ ಪಿತೃ ದೇವತಾಯ ನಮಗೆ ಪ್ರಾರ್ಥನಾ ಪೂಜಾಂಕರಿಷ್ಯೆ. ಎರಡನೇದಾಗಿ ನಿಮ್ಮ ಮನೆ ದೇವರನ್ನ ಇಷ್ಟ ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಇಷ್ಟ ಗುರುದೇವತಾಭ್ಯೋ ನಮಗೆ ಕುಲದೇವತಾಭ್ಯೋ ನಮ ಪ್ರಾರ್ಥನಾ ಪೂಜಾಂಕರಿಷ್ಯೆ. ಇಲ್ಲಿ ನೆರೆದಿರ್ತಕ್ಕಂಥ ಬಂಧು ಬಾಂಧವರು ಇವ್ರಿಗೂ ಕೂಡ ದೇವರು ಅಂತ ಕರೆದ್ರು. ಯಾವ ಉದ್ದೇಶಕ್ಕಾಗಿ ಅಂತ ಅಂದ್ರೆ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿ ಈ ಕಾರ್ಯಗಳನ್ನ ಯಶಸ್ವಿ ಮಾಡಿ ಕೊಡ್ತಕ್ಕಂಥವರಾಗಿರೋದ್ರಿಂದ ಅವರನ್ನು ಕೂಡ ಪ್ರಾರ್ಥನೆ ಮಾಡೋದು. ಬಂಧು ಬಾಂಧವ ದೇವತಾಭ್ಯೋ ನಮಗೆ ಪ್ರಾರ್ಥನಾ ಪೂಜಾಂಕರಿಷ್ಯೆ. ಇಲ್ಲಿ ಎಲ್ಲರನ್ನ ಪ್ರಾರ್ಥನೆ ಮಾಡಾದ್ಮೇಲೆ ಜ್ಯೋತಿಯನ್ನು ಬೆಳಗ್ತಕ್ಕಂಥದ್ದಾಗಿದೆ. ದೀಪವನ್ನು ಹಚ್ಚಿನ ಪೂಜೆ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ? ನಮ್ಮೆಲ್ಲರ ಬಾಳಲ್ಲಿ ಬರುವ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನಡಿಗೆ ನಮ್ಮನ್ನ ಕರೆದುಕೊಂಡು ಹೋಗ್ಬೇಕು ಅಂತೇಳಿ ಜ್ಯೋತಿಯ ಆರಾಧನೆ ಮಾಡಿ ಇಲ್ಲಿ ವಿಘ್ನೇಶ್ವರನ ಸ್ಥಾಪನೆ ಮಾಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ಪ್ರಥಮ ಪೂಜೆಯನ್ನು ಕೊಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ವಿಘ್ನ ವಿನಾಶಕನಾಗಿರ್ತಕ್ಕಂಥವನು. ಮುಂದೆ ನಡೀತಕ್ಕಂಥ ಮದುವೆ ಕಾರ್ಯಕ್ರಮದ ನಿಮಿತ್ತ ಅಂಗವಾಗಿ ಯಾವುದೇ ತರಹದ ವಿಘ್ನಗಳು ಬಾರದ ಹಾಗೆ ಈ ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿಕೊಳ್ಬೇಕು ಅಂತೇಳಿ ಗಣಪತಿಯನ್ನ ಧ್ಯಾನ ಮಾಡೋಣ. ಗಂಗಣಾಧಿಪಾಯ ನಮಃ ವಿಕಟಾಯ ನಮಃ ಲಂಬೋದರಾಯ ನಮಃ ಪಾಲಚಂದ್ರಾಯ ನಮಃ ಗಜಗರ್ಣಕಾಯ ನಮಃ ಗಣಾಧ್ಯಕ್ಷಾಯ ನಮಃ ಆವಾಗಯಾಮಿ ಸ್ತವಯಾಮಿ ಪೂಜೆಯಾಮಿ. ತದನಂತರದಲ್ಲಿ ಎರಡು ದೇವತೆಗಳು ಪಾರ್ವತಿ ಪರಮೇಶ್ವರರಾಗಿರ್ತಕ್ಕಂಥವ್ರು ಇಡೀ ಜಗತ್ತನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥವ್ರು ನಮ್ಮೆಲ್ಲರುಗಳಿಗೆ ಬದುಕುವುದಕ್ಕೆ ದಾರಿ ದೀಪವಾಗಿರ್ತಕ್ಕಂಥವ್ರು. ಆಯುಷ್ಯ ಆರೋಗ್ಯ ಇಷ್ಟಾರ್ಥಗಳನ್ನ ಮುಂದೆ ನಡೆತಕ್ಕಂಥ ಮಂಗಲ ಕಾರ್ಯಗಳನ್ನ ಸಾಂಗೋಪಾಂಗವಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಆ ರುದ್ರ ದೇವತೆಯಲ್ಲಿ ಪ್ರಾರ್ಥನೆ ಮಾಡೋಣ. ರುದ್ರ ದೇವತಾಭ್ಯೋ ನಮಃ ಆವಾಗಯಾಮಿ ಸ್ತವಯಾಮಿ ಪೂಜೆಯಾಮಿ. ಗುರುದೇವತ ಪ್ರಾರ್ಥನಂ ಕರಿಷ್ಯೆ. ಆವಾಗಯಾಮಿ ಸ್ತವಯಾಮಿ ಪೂಜೆಯಾಮಿ. ಬಲಗೈ ಲಕ್ಷ ಹಾಕೋರಿ. ಇಲ್ಲಿ ಗಣಪತಿಗೆ ಎರಡು ಕಳಶಗಳಿಗೆ ಸ್ವಲ್ಪ ಸ್ವಲ್ಪ ಹಾಕಿ. ಯುತಾಂ ಬ್ರಹ್ಮಣೋ ವೇದ ಅಮೃತೇನ ಋತಾಂಬುರಿಗೆ ತಸ್ಮೈ ಬ್ರಹ್ಮಾಚ ಬ್ರಹ್ಮಾಚ ಆಯುಕೇತೆ ಪ್ರಜಾಂ ತದುಗೋ ಅದತ್ರೇ ಲಂಬೋದರಾಯ ನಮಃ. ಗಣಪತಿ ಇಲ್ಲಿ ಬಲಗಡೆಗೆ ಏರಿಸಿ. ಓಂ ಭೋಗಂ ಭವಗೋಂ ಸಭಗ ನಮೋ ಭಗವತೆ ರುದ್ರಾಯ. ವಸ್ತು ಇಲ್ಲಿ ಬಲ ಭಾಗದಲ್ಲಿ ಕಟ್ಟಿ ಪತ್ರೆ ಇಲ್ಲಿ ಬಲಗಡೆ ಸೈಡಿಗೆ. ಅದತ್ರೇ ದೇವದೇವತಾಭ್ಯೋ ನಮಃ ಆವಾಗಯಾಮಿ ಸ್ತವಯಾಮಿ ಪೂಜಯಾಮಿ. ಮಂಗಲದೇವ ಸರ್ವದೇವಾನಾಂ ದುಭೋಜಂ ಪ್ರತಿಗೃಹ್ಯತಾನ್ ದುಭದೇವಂ ಸಮರ್ಪಯಾಮಿ. ದುಭದೇವಾನಾಂತೆ ಪಾಣಿಮಂತ್ರಂ ಸಮರ್ಪಯಾಮಿ. ಅದತ್ರೇ ದೇವತಾಭ್ಯೋ ನಮಃ ವನಸ್ಪತೇನ ಸಮೇತ ಗಂಧಾಕ್ಷರೂಪೋತ್ತಮಾನ್ ಆಗ್ರಹ್ಯ ಸರ್ವವಿದ್ವಾನಾಂ ಜಯ ಘಂಟಾನಾದಂ ಶ್ರಾವಯಾಮಿ. ಗುರುದೇವತಾಯ ನಮಃ ಕರ್ಪೂರ ಗೌರಂ ಕರ್ಣಾವತಾರಂ ಸಂಸಾರಸಾರಂ ಭುಜಗೇಂದ್ರಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವ ಚೈತನ್ಯಮಾಮಿ. ಕರ್ಪೂರ ಮಹಾಮಂಗಲದೇವಂ ದರ್ಶಯಾಮಿ. ಪ್ರಸಾದ ವಿನಿಯೋಗಃ ನೈವೇದ್ಯಾನ್ತೆ ಮಂತ್ರೋಪದೇಶೇನ ಸಮರ್ಪಯಾಮಿ. ಅದತ್ರೇ ದೇವದೇವತಾಭ್ಯೋ ನಮಃ ಓಂ ಭೋಗಂ ಭವಗ. ಹೊರಗಡೆ ಇರೋರು ಎಲ್ಲರನ್ನೂ ಒಳಗಡೆ ಕರೆದು ನಾಯಕ ನೀ ಪರಮೇಶ್ವರ ಪುತ್ರನೇ ವಿನಾಯಕ ಶರಣು ಶರಣು ವಯ್ಯ ಗಣನಾಯಕ. ಎನ್ನ ಕರುಣದಿಂದಲೇ ಕಾಯು ಗಣನಾಯಕ. ಸಂಕಷ್ಟಿನಾಥನೇ ಗಣನಾಯಕ ನೀ ಮೋದಕ ಪ್ರಿಯನೇ ವಿನಾಯಕ. ಶರಣು ಶರಣು ವಯ್ಯ ಗಣನಾಯಕ. ಎನ್ನ ಕರುಣದಿಂದಲೇ ಕಾಯು ಗಣನಾಯಕ. ಅಯ್ಯಪ್ಪ ಸೋದರ ಗಣನಾಯಕ ನೀ ಸುಬ್ರಹ್ಮಣ್ಯ ಸೋದರ ವಿನಾಯಕ. ಶರಣು ಶರಣು ವಯ್ಯ ಗಣನಾಯಕ. ಎನ್ನ ಕರುಣದಿಂದಲೇ ಕಾಯು ಗಣನಾಯಕ. ಇಡಗುಂಜಿ ವಾಸನೆ ಗಣನಾಯಕ. ಇಡಗುಂಜಿ ವಾಸನೆ ಗಣನಾಯಕ ನೀ ಮೂಷಿಕ ವಾಹನ ವಿನಾಯಕ. ಶರಣು ಶರಣು ವಯ್ಯ ಗಣನಾಯಕ. ಎನ್ನ ಕರುಣದಿಂದಲೇ ಕಾಯು ಗಣನಾಯಕ. ಎನ್ನ ಕರುಣದಿಂದಲೇ ಕಾಯು ವಿನಾಯಕ. ಹರೇ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಗದೇವಾಯ ಅಯ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಂತಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಗಾದೇವಾಯ ನಮಃ. ಯಸ್ಯೋ ನಾಮ ರೂಪಾಭಿಮ್ಯಾ ದೇವಿ ಸರ್ವಮಂಗಲ ಅಯ್ಯೋ ಸಂಸ್ಮರಣಾರ್ಥಂ ಸರ್ವತೋ ಜೈ ಮಂಗಲಂ. जय मंगलम जय नमः पार्वतीश्वर नमः जगद्गुरु पंचाचर महाराज के जय. कलिसिद्धेश्वर महाराज के जय. उच्चंगम्म देवी माता के जय. श्री निरंजनानंदपुरी महास्वामी महाराज के जय. जय मंगलम जय नमः पार्वतीश्वर नमः उच्चंगम्म निन्नालकुदो उदो ग्राम देवी निन्नालकुदो उदो उदंदरमणि उद्धार माडताये निन्नालकुदो उदो सांब जय नमः पार्वतीश्वर नमः देव. ದೈವದವರೆಲ್ಲ ಕೇಳಿ
ಇಲ್ಲಿ ಮುತ್ತೈದೆಯರು ಲಗ್ನ ಪತ್ರಿಕೆಯನ್ನು ಓದಲಾಗ್ತದೆ. ಶ್ರೀ ಮದುವೆಯ ಮಮತೆ ಕರೆಯೋನೆ ಕರಿಸಿದ್ದೇಶ್ವರ ಪ್ರಸನ್ನ ನಮ್ಮ ದಿವಂಗತ ಶ್ರೀ ಸುರೇಶ ಪಾಲ್ಬಂಡಿ ಇವರ ದ್ವಿತೀಯ ಸುಪುತ್ರರಾಗಿರ್ತಕ್ಕಂಥ ಚಿರಂಜೀವಿ ಹಾಲೇಶ, ಇವರ ಜೊತೆಯಾಗಿರ್ತಕ್ಕಂಥವರು ಶ್ರೀಮತಿ ಕೆಂಚಮ್ಮ ಸಯ್ಯರಪ್ಪ ಕೈಗ, ಇವರ ದ್ವಿತೀಯ ಸುಪುತ್ರಿ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ರೇಖಾ. ಈ ಪ್ರಕಾರ ವಧುವರನಾಗಿ ನಿಶ್ಚಯಿಸಿ ಇದೇ ಶ್ರೀಮನ್ ರೂಪಶಾಲಿ ವಾಹನಶಕೆ 1948ನೇ ಪರಾಭವ ನಾಮ ಸಂವತ್ಸರದ ಷಷ್ಠಿ ತಿಥಿ ದಿನಾಂಕ 8/5/2026 ಶುಕ್ರವಾರ ಬೆಳಗ್ಗೆ 9 ರಿಂದ 9:46 ಸಲ್ಲುವ ಮಿಥುನ ಲಗ್ನದಲ್ಲಿ ಮಾಂಗಲ್ಯ ಧಾರಣ 12:24 ಸಲ್ಲುವ ಅಬ್ಜಿತ್ ಲಗ್ನದಲ್ಲಿ ಅಕ್ಷತಾರೂಪಣವನ್ನು ಹಿರೇಕೆರೆ ತಾಲೂಕು ಲಿಂಗಾಪುರ ಗ್ರಾಮದ ವರ್ಣಸೂರ್ಯದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸುತ್ತಾರೆ. ತಾವೆಲ್ಲ ಆಗಮಿಸಿ ನವದಂಪತಿಗಳಿಗೆ ಆಶೀರ್ವದಿಸಬೇಕಾಗಿ ಕೋರುವ. ಹಾಲುಗಂಬ ಹಸಿರುಗಂಬ ತರಲಿಕೆ ಮತ್ತು ಬಾಸಿಂಗ ತರಲಿಕೆ ಫಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.